ನಮಸ್ಕಾರ. ಕಳೆದ ರೈಲ್ನಲ್ಲಿ ನಾನು ಹೇಳಿದ್ದೆ ಅಧಿಕ ಮಾಸದ ದಾನ ಕೊಡೋದಕ್ಕೆ ಹೋಗ್ತಾ ಇದ್ದೆ ಅಂತ. ತುಂಬಾ ಜನ ಕೇಳ್ತಾ ಇದ್ರು, ಏನ್ ದಾನ ಕೊಟ್ರಿ ಮತ್ತು ಅಧಿಕ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ದಾನ ಯಾವುದು ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ. ಅಧಿಕ ಮಾಸದಲ್ಲಿ ದುಪ್ಪಟ್ಟು ಫಲ ಕೊಡುವ, 100 ಪಟ್ಟು ಫಲ ಕೊಡುವಂತಹ ಶ್ರೇಷ್ಠವಾಗಿರುವ ದಾನ ಅಂದ್ರೆ ಅದು ದುಡ್ಡಿನ ದಾನ ಅಲ್ಲ, ಚಿನ್ನದ ದಾನ ಅಲ್ಲ, ಬೆಳ್ಳಿಯ ದಾನ ಅಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ಜ್ಞಾನದ ದಾನ ಅಂದ್ರೆ ಪುಸ್ತಕದ ದಾನ. ಅಧಿಕ ಮಾಸದಲ್ಲಿ ಶ್ರೀಮದ್ ಭಾಗವತ ಪುಸ್ತಕವನ್ನ ದಾನ ಕೊಡೋದು ಅತ್ಯಂತ ಶ್ರೇಷ್ಠ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಅಧಿಕ ಮಾಸದಲ್ಲಿ ಭಾಗವತ ಪಾರಾಯಣವನ್ನ ಕೇಳೋದು, ಹೇಳೋದು ತುಂಬಾ ಶ್ರೇಷ್ಠ ಅಂತ ಗೊತ್ತು. ಭಾಗವತವನ್ನ ಓದೋದು ಅತ್ಯಂತ ಶ್ರೇಷ್ಠ ಅಧಿಕ ಮಾಸದಲ್ಲಿ ಅಂತ ಗೊತ್ತು. ಆದ್ರೆ ಶ್ರೀಮದ್ ಭಾಗವತ ಪುಸ್ತಕವನ್ನ 33 ಮಂದಿಗೆ ದಾನ ಕೊಡೋದು ಅದಕ್ಕಿಂತ ಹೆಚ್ಚು ಶ್ರೇಷ್ಠ. ಯಾಕೆಂದ್ರೆ ಆ ಮೂಲಕ ಇನ್ನೊಂದಷ್ಟು ಮಂದಿ ಭಾಗವತ ಪುರಾಣವನ್ನ ಕೇಳುವಂತೆ, ಓದುವಂತೆ ಮಾಡಿದ ಪುಣ್ಯ ಫಲ ಕೂಡ ನಮಗ್ ಸಿಗತ್ತೆ. ಶ್ರೀನಿಧಿ ಪಬ್ಲಿಕೇಶನ್ ಅವರ ಶ್ರೀಮದ್ ಭಾಗವತ ಪುಸ್ತಕವನ್ನ ನಾನ್ ಕೂಡ ದಾನ ಕೊಡೋದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ವಿಶೇಷ ಏನು ಅಂತ ಕೇಳಿದ್ರೆ, ಶ್ರೀನಿಧಿ ಪಬ್ಲಿಕೇಶನ್ 22 ಪುಸ್ತಕಗಳನ್ನ ಕೊಂಡ್ಕೊಂಡ್ರೆ ಅದಕ್ಕೆ ಬದಲಾಗಿ 33 ಪುಸ್ತಕಗಳನ್ನ ನಿಮಗೆ ಕೊಡ್ತಾ ಇದೆ. ಯಾಕೆಂದ್ರೆ 33 ಮಂದಿಗೆ ದಾನ ಕೊಡಬೇಕು ಅಂತ. ಹಾಗಾಗಿ ನೀವು ಬರೀ 22 ಪುಸ್ತಕಗಳ ಹಣವನ್ನ ಕೊಟ್ರಾಯ್ತು, ಅವ್ರು ನಿಮಗೆ 33 ಪುಸ್ತಕಗಳನ್ನು ಕಳಿಸ್ಕೊಡ್ತಾರೆ. ಅಥೆಂಟಿಕ್ ಆಗಿರುವಂತಹ ಮೂಲ ಸ್ವರೂಪದ ಭಾಗವತದ ಅಷ್ಟೂ ಸ್ಕಂದಗಳನ್ನ ಅತ್ಯಂತ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಟಿ.ಕೆ. ವೇಣುಗೋಪಾಲ್ ದಾಸರು ಬರೆದಿರುವಂತಹದ್ದು, ಅದನ್ನ ಶ್ರೀನಿಧಿ ಪಬ್ಲಿಕೇಶನ್ ಪ್ರಕಟ ಮಾಡಿದೆ. ಖುಷಿಯಾಗತ್ತೆ. ಸ್ವಯಂ ಹರಿದಾಸರಾಗಿದ್ದಂತಹ ಟಿ.ಕೆ. ವೇಣುಗೋಪಾಲ ದಾಸರ ಸ್ವಯಂ ಮೂಲ ರೂಪದಲ್ಲಿರುವಂತಹ ಪುಸ್ತಕ ಇದು ಶ್ರೀಮದ್ ಭಾಗವತ. ಈ ಅಧಿಕ ಮಾಸದಲ್ಲಿ ಅತ್ಯಂತ ಶ್ರೇಷ್ಠ ದಾನ ಯಾವುದು ಅಂತ ಕೇಳಿದವರಿಗೆ ಈ ಪುಸ್ತಕವನ್ನ ದಾನ ಕೊಡೋದಕ್ಕೆ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ಅಧಿಕ ಮಾಸ ಮುಗಿಯೋದ್ರೊಳಗೆ ನೀವು ಕೂಡ ಶ್ರೀನಿಧಿ ಪಬ್ಲಿಕೇಶನ್ ನಲ್ಲಿ ಆರ್ಡರ್ ಮಾಡಿ ಪುಸ್ತಕಗಳನ್ನು ತಗೊಂಡು 33 ಮಂದಿಗೆ ದಾನ ಕೊಡೋದನ್ನ ಮರಿಬೇಡಿ.